ಎಲ್ರಿಗೂ ನಮಸ್ಕಾರ. ಏನಾಯ್ತು? ನಮಸ್ಕಾರ ಸರ್. ನಾನು ವಿಜಯ್ ದರ್ಶನ್, ನೀವು ನೋಡ್ತಾ ಇರೋದು ವಿಜಯ್ ವಂಡರ್ಲಾಗ್. ನಾನು ಇವಾಗ ಬಂದಿರೋದು ಎಲ್ಲಿ ಅಂದ್ರೆ ಐತಿಹಾಸಿಕ ಸ್ಮಾರಕವಾಗಿರೋ ಹೈದರಾಬಾದ್ ನ ಚಾರ್ ಮಿನಾರ್ಗೆ. ಚಾರ್ ಮಿನಾರ್ ಅಂದ್ರೆ ಚಾರ್ ಅಂದ್ರೆ ನಾಲ್ಕು ಪಿಲ್ಲರ್ ಗಳನ್ನು ಹೊಂದಿರುವ ಒಂದು ಮಿನಾರ್, ಇದೇ ಚಾರ್ ಮಿನಾರ್. ಕೈಲಾಸಕ್ಕೆ ಹೋದ್ರು ಅಲ್ಲೂ ನಾನು ಶಿವ ಪಾರ್ವತಿ ಜೊತೆ ಕನ್ನಡದಲ್ಲೇ ಮಾತಾಡೋದು. ಚಾರ್ ಮಿನಾರ್ ಸುತ್ತ ಲಾಡ್ ಬಜಾರ್ ಇದೆ. ಇಲ್ಲಿ ನೀವು ಬಂಗಾರ ಮತ್ತೆ ಆಭರಣಗಳನ್ನು ಕೊಂಡುಕೊಳ್ಳಬಹುದು. ಬೇಕು ಮಿನಾರನ್ನು 1590ರಲ್ಲಿ ಮೊಘಲರ ಆಡಳಿತಗಾರ ಮೊಹಮ್ಮದ್ ಅಲಿ ಕುತುಬ್ ಶಾ ಅವರು ನಿರ್ಮಿಸಿದರು. ನೀವು ಚಾರ್ ಮಿನಾರ್ ನೋಡಿದ್ದೀರಾ? ಹಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಊಟಕ್ಕೆ ಹೋಗೋಣ ಅಂತಂದ್ರೆ ಕೇಳ್ತಲ್ಲ ಆರೆಂಜ್ ಹಾಕೊಳ್ತಾವನೆ. ಇದು ಹೈದರಾಬಾದ್ ನ ಫೇಮಸ್ ಕುತುಬ್ ಮಿನಾರ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಕುತುಬ್ ಮಿನಾರ್ ಅಲ್ಲ, ಚಾರ್ ಮಿನಾರ್ ಇದು. ಇದು ಇವತ್ತಿನ ಡೇ 3 ಜರ್ನಿ ಆಫ್ ಹೈದರಾಬಾದ್. ನಾವು ಇವತ್ತೇನನ್ನು ಕವರ್ ಮಾಡಬೇಕು ಅಂದರೆ ಬುದ್ಧ ವಿಸಿಟ್ ಇದೆ, ಬುದ್ಧ ಟೆಂಪಲ್, ಆಮೇಲೆ ಬುದ್ಧ ಸ್ಟ್ಯಾಚು ಇದೆ. ಬುದ್ಧ ಸ್ಟ್ಯಾಚು ಕವರ್ ಮಾಡಿಕೊಂಡು ಇದು ಲುಂಬಿನಿ ಪಾರ್ಕ್ ಅಂತ. ಈ ಲುಂಬಿನಿ ಪಾರ್ಕಲ್ಲಿ ಬೋಟಿಂಗ್ ಇದೆ. ಬೋಟಿಂಗಲ್ಲಿ ಬುದ್ಧ ಸ್ಟ್ಯಾಚುಗೆ ಹೋಗಿ ಅಲ್ಲಿ ಸುತ್ತಮುತ್ತ ಇರೋದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬೋಟಿಂಗ್ ರಿಟರ್ನ್ ಇಲ್ಲಿ ಕರ್ಕೊಂಬರುತ್ತೆ. ಇವಾಗ ತಾನೇ ಟಿಕೆಟ್ಸ್ ತಗೊಂಡ್ವಿ. ಇದು ಟಿಕೆಟ್ಸ್ ಒಬ್ಬೊಬ್ಬರಿಗೆ 100 ರೂಪಾಯಿ. ನಾವು ಇಬ್ಬರು ಬಂದಿದ್ವಲ್ಲ, ಹಂಗಾಗಿ 2 ಟಿಕೆಟ್ ತಗೊಂಡ್ವಿ 200 ರೂಪಾಯಿ ಕೊಟ್ಟು. ಇವಾಗ ಬೋಟ್ ಬಿಡ್ತೀನಿ ಅಂದರು, ಹಂಗಾಗಿ ಬೋಟ್ ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಬೋಟಿಂಗ್ ಅಲ್ಲಿ ಬಂದು ಕುತ್ಕೊಂಡಿವಿ. ಒಬ್ಬೊಬ್ಬರೇ ಬಂದು ಕುತ್ಕೋತಿದ್ದಾರೆ. ಇವನು ಹಿಂದ್ಗಡೆ ಇರೋನು ಗೊತ್ತಲ್ಲ ನಿಮಗೆ, ಗುರು ಅಂತ. ನಾವು ಇಲ್ಲಿದ್ದೀವಿ. ನಾವು ಇಲ್ಲಿಂದ ಈ ಕಡೆ ಬೋಟ್ ಹತ್ಕೊಂಡು ಅಲ್ಲಿ ಚಿಕ್ಕದಾಗಿ ಒಂದು ಸ್ಟ್ಯಾಚು ತರ ಕಾಣ್ತಿದೆಯಲ್ಲ, ಅದೇ ಬುದ್ಧ ಸ್ಟ್ಯಾಚು. ಅಲ್ಲಿ ತನಕ ಹೋಗಿ ಅಲ್ಲಿ ಬೋಟ್ ರೌಂಡ್ ಹೊಡ್ಕೊಂಡು ಮತ್ತೆ ನಮಗೆ ಈ ಕಡೆ ಕರ್ಕೊಂಡ್ಬರ್ತಾರೆ. ಈ ಬುದ್ಧನ ಪ್ರತಿಮೆಯು ಹೈದರಾಬಾದ್ನ ಹುಸೇನ್ ಸಾಗರ್ ಸರೋವರದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ. ಇದು 72 ಅಡಿ ಎತ್ತರ ಮತ್ತು 450 ಟನ್ ತೂಕವಿದ್ದು ಏಕಶಿಲಾ ಶಿಲ್ಪಕಲೆಯನ್ನು ಹೊಂದಿದೆ. ಇದು ಈ ಬುದ್ಧನ ಸ್ಟ್ಯಾಚ್ಯೂ ಹೋಗೋಕ್ಕೆ ಲುಂಬಿನಿ ಗಾರ್ಡನ್ ಇಂದ ಹೋಗ್ಬೇಕು. ಲುಂಬಿನಿ ಗಾರ್ಡನ್ ಒಳಗಡೆ ಎಂಟ್ರಿ ದೊಡ್ಡವರಿಗೆ 20 ರೂಪಾಯಿ ಮತ್ತೆ ಚಿಕ್ಕ ಮಕ್ಕಳಿಗೆ 10 ರೂಪಾಯಿ. ಮತ್ತೆ ಲುಂಬಿನಿ ಗಾರ್ಡನ್ ಒಳಗೆ ಬಂದ ಮೇಲೆ ಇಲ್ಲಿ ಬೋಟಿಂಗ್ ಫೆಸಿಲಿಟಿ ಇದೆ ಅಲ್ಲ, ಇಲ್ಲಿ ಒಬ್ಬೊಬ್ಬರಿಗೆ 100 ರೂಪಾಯಿ ತಗೊಂತಾರೆ ಕರ್ಕೊಂಡೋಗಿ ಕರ್ಕೊಂಬರೋಕೆ. ಇವಾಗ ಜಾಕೆಟ್ ಹಾಕೊಂಡು ಈಗ ತಾನೇ ಬೋಟ್ ಮೂವ್ ಆಯ್ತು. ಮುಂದೆ ಕೊಡಿ ಅಂದ್ರೆ ಹಿಂದೆ ಕೊಡಿತಾ ಇದ್ದಾನೆ ಬೋಟ್. ಇದು CM ಆಫೀಸು, ವಿಧಾನಸೌಧ. ಇದು ತೆಲಂಗಾಣದು, ಹೈದರಾಬಾದಲ್ಲಿದೆ. ಸಖತ್ತಾಗಿದೆ, ಒಳ್ಳೆ ಬೇರೆ ಕಂಟ್ರಿಗೆ ಬಂದಂಗೆ ಫೀಲ್ ಆಗ್ತಿದೆ ಆ ಬಿಲ್ಡಿಂಗ್ ನೋಡ್ತಿದ್ರೆ. ಈಗ ಬುದ್ಧ ಸ್ಟ್ಯಾಚ್ಯೂ ಬಂತು. ದಿಸ್ ಈಸ್ ಬುದ್ಧ ಸ್ಟ್ಯಾಚ್ಯೂ. ಈಗ ಬಂದ್ವಿ ಬುದ್ಧ ಸ್ಟ್ಯಾಚ್ಯೂಗೆ. ಇವನು ಇದ್ದಾನೆ ನೋಡಿ. ಏನಪ್ಪ ಫುಲ್ ಬೇಜಾರಾಗ್ಬಿಟ್ಟಾನೆ ಹುಡುಗ.
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಬುದ್ಧ ಮೊನಾಲಿಥಿಕ್ ಸ್ಟ್ಯಾಚ್ಯೂ ಇನ್ ದ ಕಂಟ್ರಿ. ಇದ್ರ ಹೈಟ್ ಬಂದ್ಬಿಟ್ಟು 17 ಮೀಟ್ರು. ಆಮೇಲೆ ವೇಟ್ ಬಂದ್ಬಿಟ್ಟು 320 ಟನ್ಸ್ ಇದೆ. ಈಗ ತಾನೇ ಬುದ್ಧ ಸ್ಟ್ಯಾಚ್ಯೂ ನೋಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೇವೆ, ಅದು ಲುಂಬಿನಿ ಗಾರ್ಡನ್ಗೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ವಿಜಯ್ಸ್ ವಂಡರ್ ವ್ಲಾಗ್ ಚಾನಲ್ಗೆ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ, ಇದೇ ರೀತಿ ಹೆಚ್ಚಿನ ವ್ಲಾಗ್ಗಾಗಿ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಧನ್ಯವಾದಗಳು.